ಶನಿವಾರ ತೆಗೆಸಿದ ವಿವಾದದ ಬೆನ್ನಲ್ಲೇ ಹಿಜಾಬ್ ಕಿಡಿ ಸ್ಫೋಟವಾಗಿದೆ. ಹಿಜಾಬ್ ಹೋರಾಟಗಾರ್ತಿ ಆಲಿಯಾ ಅಸಾದಿ ಪೋಸ್ಟ್ ಶನಿವಾರ ತೆಗೆಸಿದಂತ ಬೆನ್ನಲ್ಲೇ ಈಗ ಹಿಜಾಬ್ ಹೋರಾಟಗಾರ್ತಿ ಆಲಿಯಾ ಅಸಾದಿ ಪೋಸ್ಟ್ ಮಾಡಿದ್ದಾರೆ. ಶನಿವಾರ ಬ್ರಾಹ್ಮಣನಿಗೆ ಎಷ್ಟು ಮುಖ್ಯವೋ ಅಗತ್ಯವೋ ಹಿಜಾಬ್ ಕೂಡ ನಮಗೆ ಅಗತ್ಯ. ಶನಿವಾರ ಕಾರಣಕ್ಕೆ ಪರೀಕ್ಷೆ ಬಹಿಷ್ಕರಿಸಿದ್ರಿಂದ ಬ್ರಾಹ್ಮಣನ ನೋವು, ಹಿಜಾಬ್ ಕಾರಣಕ್ಕೆ ಪರೀಕ್ಷೆ ಬಹಿಷ್ಕರಿಸಲ್ಪಟ್ಟು ನಾವು ನೋವು ಪಟ್ಟಿದ್ದು ಕೂಡ ಒಂದೇ. ಮುಸ್ಲಿಂ ಹೆಣ್ಮಕ್ಕಳ ನೋವು ಒಂದೇ ಅಲ್ವೇ ಅಂತ ಆಲಿಯಾ ಟ್ವೀಟ್ ಮಾಡಿದ್ದಾರೆ. ಇಲ್ಲಿ ಶನಿವಾರವನ್ನ ತಡೆದ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ತಾರೆ. ಹಿಜಾಬ್ ಧರಿಸಿ ಬಂದಾಗ ಕಾಲೇಜ್ ಗೇಟ್ ಬಂದ್ ಮಾಡಿದ್ದಾರೆ. ಅಧಿಕಾರಿಗೆ ಯಾವ ಶಿಕ್ಷೆಯೂ ಇಲ್ಲ ಎಂದು ಆಲಿಯಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ರಾಹ್ಮಣ ವಿದ್ಯಾರ್ಥಿಗೆ ಉಚಿತ ಇಂಜಿನಿಯರಿಂಗ್ ಸೀಟ್ ನೀಡ್ತೀರಿ, ನಮಗೆ ಸೌಜನ್ಯಕ್ಕೂ ಪರೀಕ್ಷೆ ಬರೆದಿದ್ದೀರೋ ಇಲ್ವೋ ಅಂತ ಕೇಳಿಲ್ಲ. ಅಧಿಕಾರಿಗೆ ಯಾವ ಶಿಕ್ಷೆಯೂ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶನಿವಾರ ತೆಗೆಸಿದ ವಿವಾದದ ಬೆನ್ನಲ್ಲೇ ಹಿಜಾಬ್ ಕಿಡಿ ಸ್ಫೋಟವಾಗಿದೆ. ಸೊ ಈಗ ಆಲಿಯಾ ಅಸಾದಿ ಟ್ವೀಟ್ ಮಾಡಿರೋದು. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಹಿಜಾಬ್ ಹೋರಾಟಗಾರ್ತಿ ಆಲಿಯಾ ಅಸಾದಿಯಿಂದ ಟ್ವೀಟ್ ಕಿಡಿ. ಇದು ಸದ್ಯಕ್ಕೆ ಹಿಜಾಬ್ ವಿಚಾರವಾಗಿ ಏನು ಪರೀಕ್ಷೆಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ ಆ ಸಂದರ್ಭದಲ್ಲಿ. ಸೊ ಶನಿವಾರ ಬ್ರಾಹ್ಮಣರಿಗೆ ಎಷ್ಟು ಅಗತ್ಯವೋ ಹಾಗೆ ಹಿಜಾಬ್ ಧರಿಸೋದು ನಮಗೂ ಕೂಡ ಅತ್ಯಗತ್ಯ, ಎರಡು ನೋವು ಒಂದೇನೆ ಅಂತ ಈಗ ಆಲಿಯಾ ಅಸಾದಿ ಟ್ವೀಟ್ ಮಾಡಿದ್ದಾರೆ. ಸೊ ಶನಿವಾರ ತೆಗೆಸಿರುವಂಥದ್ದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು, ಪ್ರತಿಭಟನೆಗೆ ಕಾರಣವಾಗಿತ್ತು. ಆದರೆ ಈಗ ಆಲಿಯಾ ಅಸಾದಿ ಮಾಡಿರುವಂಥ ಟ್ವೀಟ್ ಹಿಜಾಬ್ ಈ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಪ್ರಜ್ವಲ್, ಇದೀಗ ನಾವು ಗಮನಿಸ್ತಾ ಇದ್ದೀವಿ ಆಲಿಯಾ ಅಸಾದಿ ಟ್ವೀಟನ್ನು. ಹಿಂದೆ ಏನಾಗಿತ್ತು ಹಿಜಾಬ್ ವಿಚಾರದಲ್ಲಿ ಕಾಂಟ್ರವರ್ಸಿ, ಅದಾದಮೇಲೆ ಈಗ ಶನಿವಾರ ತೆಗೆಸಿದ್ದಕ್ಕೂ ಕೂಡ ಆಕ್ರೋಶ ವ್ಯಕ್ತವಾಗ್ತಿದೆ. ಎರಡೂ ಕೂಡ ಒಂದೇನೆ ಅಂತ, ಅವರವರ ಭಾವನೆಗಳು ಅವರವರಿಗೆ ಅಂತ. ಖಂಡಿತವಾಗ್ಲು ಅವಿನಾಶ್, ಈಗ ಶನಿವಾರ ಏನು ವಾರ್ ನಡೀತಾ ಇದೆ ಇದರ ಬೆನ್ನಲ್ಲಿ ಈಗ ಹಿಜಾಬ್ ಕಿಚ್ಚು ಕೂಡ ಮುನ್ನೆಲೆಗೆ ಬಂದಿರುವಂತದ್ದು. ಹಿಜಾಬ್ ಸಂದರ್ಭದಲ್ಲಿ ಹೋರಾಟವನ್ನ ಮಾಡಿದಂತ ಆಲಿಯಾ ಅಸಾದಿ ಏನಿದ್ದಾರೆ ಅವರು ಮತ್ತೆ ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಈ ಹಿಂದೆ ಪರೀಕ್ಷೆ ಸಮಯದಲ್ಲಿ ಈ ರೀತಿಯ ಒಂದು ಹೋರಾಟ, ಹಿಜಾಬ್ ಹೋರಾಟ ನಡೆದಿತ್ತು. ಆ ಒಂದು ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಕೂಡ ನಮ್ಮ ಬಗ್ಗೆ ಕರುಣೆಯನ್ನ ತೋರಿಸಲಿಲ್ಲ. ಆದ್ರೆ ಈಗ ಶನಿವಾರ ಒಂದು ಕಟ್ ಮಾಡಿದಂತ ವಿಚಾರದಲ್ಲಿ ಸರ್ಕಾರ ತುಂಬಾನೇ ಮೃದು ಸ್ವಭಾವವನ್ನ ತೋರಿಸ್ತಿರುವಂತದ್ದು. ಮತ್ತೆ ಯಾರು ಈ ವಿದ್ಯಾರ್ಥಿಗೆ ಏನಿದೆ ಅವರಿಗೆ ಸರ್ಕಾರ ಒಂದು ಉಚಿತ ಶಿಕ್ಷಣವನ್ನು ಕೊಡ್ಲಿಕ್ಕೆ ಕೂಡ ಸರ್ಕಾರ ಮುಂದೆ ಆಗಿದೆ. ಆ ಒಂದು ಅಂದ್ರೆ ಹಿಜಾಬ್ ಹೋರಾಟದ ಹಿಜಾಬ್ ಕಿಚ್ಚು ಇರುವಂತ ಸಂದರ್ಭದಲ್ಲಿ ಯಾವುದೇ ಸರ್ಕಾರ ನಮ್ಗೆ ಉಚಿತ ಶಿಕ್ಷಣ ಆಗಿರ್ಬೋದು, ಹಿಜಾಬ್ ಸಂಬಂಧಪಟ್ಟಂತ ಯಾವುದೇ ಹೇಳಿಕೆಗಳನ್ನ ಸರ್ಕಾರ ಕೊಡ್ಲಿಲ್ಲ. ಪರವಾಗಿ ನಮ್ಮ ವಿರುದ್ಧವಾಗಿಯೇ ಎಲ್ಲಾ ಸರ್ಕಾರದ ಹೇಳಿಕೆಗಳು ಕೂಡ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಆಕ್ರೋಶವನ್ನ ಆಲಿಯಾ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಮುಂದೆ ಈ ಒಂದು ಅಂದ್ರೆ ಈ ಒಂದು ಕಿಚ್ಚು ಯಾವ ರೀತಿಯ ತಿರುವನ್ನ ಪಡೆದುಕೊಳ್ತದೆ ಎಂಬುದನ್ನು ಕೂಡ ಕಾದ್ ನೋಡಬೇಕಾಗಿರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪ್ರಜ್ವಲ್.